ನಮಸ್ಕಾರ. ಅಶ್ವಕೃಷಿಗೆ ಸ್ವಾಗತ. ನಾನು ಅನಿತಾ. ಜಗತ್ತು ಮುಂದುವರಿದಂತೆ ದೇಶದ ಬೆನ್ನೆಲುಬಾದ ಅನ್ನದಾತರು ಕೂಡ ತಮ್ಮ ಕೃಷಿ ಪದ್ಧತಿಯಲ್ಲಿ ಗಮನಾರ್ಹ ಬದಲಾವಣೆ ಮಾಡಿಕೊಳ್ಳುತ್ತಿದ್ದಾರೆ. ಸಾಂಪ್ರದಾಯಿಕ ಬೆಳೆಗಳ ಜೊತೆಗೆ ಕಡಿಮೆ ಅವಧಿಯಲ್ಲಿ ಹೆಚ್ಚಿನ ಆದಾಯ ತಂದುಕೊಡುವ ವಾಣಿಜ್ಯ ಬೆಳೆಗಳತ್ತ ಅತಿ ಹೆಚ್ಚು ಆಸಕ್ತಿ ತೋರಿಸುತ್ತಿದ್ದಾರೆ. ಅಂತಹ ಬೆಳೆಗಳಲ್ಲಿ ಮುಸುಕಿನ ಜೋಳ ಪ್ರಮುಖ ಸ್ಥಾನ ಪಡೆದಿದೆ. ಸಿಹಿ ರುಚಿ, ಮೃದು ಕಾಳುಗಳು ಮತ್ತು ಹೆಚ್ಚಿನ ಪೌಷ್ಟಿಕಾಂಶಗಳಿಂದ ಕೂಡಿರುವ ಮುಸುಕಿನ ಜೋಳವು ಮಕ್ಕಳಿಂದ ಹಿಡಿದು ವಯೋವೃದ್ಧರವರೆಗೆ ಎಲ್ಲರಿಗೂ ಇಷ್ಟವಾಗುವ ಆಹಾರವಾಗಿದೆ. ಭಾರತದಲ್ಲಿ ಮಾತ್ರವಲ್ಲದೆ ವಿಶ್ವದ ಅನೇಕ ದೇಶಗಳಲ್ಲಿ ಮುಸುಕಿನ ಜೋಳಕ್ಕೆ ಬೇಡಿಕೆ ವರ್ಷದಿಂದ ವರ್ಷಕ್ಕೆ ಹೆಚ್ಚಾಗುತ್ತಿದೆ. ಮುಸುಕಿನ ಜೋಳವನ್ನು ಬೇಯಿಸಿ ಅಥವಾ ಸುಟ್ಟು ಸೂಪ್, ಸಲಾಡ್, ಪಿಜ್ಜಾ, ಬರ್ಗರ್, ಪಾಸ್ತಾ, ಸ್ಯಾಂಡ್ವಿಚ್, ಕಟ್ಲೆಟ್, ಪಕೋಡಾ ಸೇರಿದಂತೆ ಹಲವು ಆಹಾರ ಪದಾರ್ಥಗಳಲ್ಲಿ ಬಳಸಲಾಗುತ್ತದೆ. ಇದರಿಂದ ನಗರ ಪ್ರದೇಶಗಳು, ಹೋಟೆಲ್ಗಳು, ಸೂಪರ್ ಮಾರ್ಕೆಟ್ಗಳು, ಮಾಲ್ಗಳು, ಆಹಾರ ಸಂಸ್ಕರಣಾ ಕೈಗಾರಿಕೆಗಳು ಹಾಗೂ ರಫ್ತು ಮಾರುಕಟ್ಟೆಗಳಲ್ಲಿ ವರ್ಷ ಪೂರ್ತಿ ಉತ್ತಮ ಬೇಡಿಕೆ ಇದೆ. ಕಡಿಮೆ ಅವಧಿಯಲ್ಲಿ ಕೊಯ್ಲಿಗೆ ಬರೋದ್ರಿಂದ ರೈತರಿಗೆ ತ್ವರಿತ ಆದಾಯ ದೊರೆಯುವ ಬೆಳೆ ಎಂಬ ಹೆಗ್ಗಳಿಕೆಯನ್ನ ಮುಸುಕಿನ ಜೋಳ ಪಾತ್ರವಾಗಿದೆ. ಮುಸುಕಿನ ಜೋಳವು ಉಷ್ಣ ಹಾಗೂ ಮಧ್ಯಮ ತೇವಾಂಶದ ವಾತಾವರಣದಲ್ಲಿ ಉತ್ತಮವಾಗಿ ಬೆಳೆಯುತ್ತದೆ. 30 ಡಿಗ್ರಿ ಸೆಲ್ಸಿಯಸ್ನಿಂದ 35 ಡಿಗ್ರಿ ಸೆಲ್ಸಿಯಸ್ ತಾಪಮಾನ ಈ ಬೆಳೆಗೆ ಅತ್ಯಂತ ಸೂಕ್ತವಾಗಿದೆ. ಹೆಚ್ಚಿನ ಚಳಿ ಅಥವಾ ಅತಿಯಾದ ಉಷ್ಣತೆ ಇದ್ರೆ ಕಾಳುಗಳ ಬೆಳವಣಿಗೆ ಕುಂಠಿತವಾಗುತ್ತದೆ. ಪರಿಣಾಮ ಇಳುವರಿ ಕಡಿಮೆ ಬರುತ್ತದೆ. ವರ್ಷಕ್ಕೆ 500 ರಿಂದ 800 ಮಿಲಿಮೀಟರ್ ಮಳೆಯಾಗುವ ಪ್ರದೇಶಗಳಲ್ಲಿ ಉತ್ತಮ ಇಳುವರಿ ಪಡೆಯಬಹುದು. ಆದರೆ ನೀರು ನಿಲ್ಲದಂತೆ ನೋಡಿಕೊಳ್ಳುವುದು ಅತ್ಯಗತ್ಯ. ಹಾಗೂ ಫಲವತ್ತಾದ ಗೋಡು ಮಣ್ಣು, ಮರಳು ಮಿಶ್ರಿತ ಗೋಡು ಮಣ್ಣು ಹಾಗೂ ಕೆಂಪು ಮಣ್ಣು ಮುಸುಕಿನ ಜೋಳ ಕೃಷಿಗೆ ಸೂಕ್ತವಾಗಿದೆ. ಮಣ್ಣಿನ ಪಿಎಚ್ ಮೌಲ್ಯ 5.5 ರಿಂದ 7.5 ಒಳಗೆ ಇದ್ದರೆ ಉತ್ತಮ ಬೆಳವಣಿಗೆ ಕಂಡುಬರುತ್ತದೆ. ಬಿತ್ತನೆಗೂ ಮುನ್ನ ಮಣ್ಣಿನ ಪರೀಕ್ಷೆ ಮಾಡಿಸಿಕೊಂಡ್ರೆ ಗೊಬ್ಬರ ನಿರ್ವಹಣೆ ಸುಲಭವಾಗುತ್ತದೆ. ಮುಸುಕಿನ ಜೋಳದಲ್ಲಿ ಅನೇಕ ಹೈಬ್ರಿಡ್ ತಳಿಗಳು ಲಭ್ಯವಿವೆ. ಆಯಾ ಪ್ರದೇಶದ ಹವಾಮಾನ ಹಾಗೂ ಮಾರುಕಟ್ಟೆಯ ಬೇಡಿಕೆಗೆ ಅನುಗುಣವಾಗಿ ತಳಿಯನ್ನ ಆಯ್ಕೆ ಮಾಡುವುದು ಲಾಭದಾಯಕ. ಪ್ರಾಮಾಣಿತ ಸಂಸ್ಥೆಗಳ ಗುಣಮಟ್ಟದ ಬೀಜಗಳನ್ನು ಬಳಸಿದ್ರೆ ಉತ್ತಮ ಮೊಳಕೆ, ರೋಗ ನಿರೋಧಕ ಶಕ್ತಿ ಹಾಗೂ ಅಧಿಕ ಇಳುವರಿ ಪಡೆಯಬಹುದು. ಜೊತೆಗೆ ಪ್ರತಿ ಎಕರೆಗೆ 8 ರಿಂದ 10 ಟನ್ ಕೊಟ್ಟಿಗೆ ಗೊಬ್ಬರ ಅಥವಾ ಉತ್ತಮ ಸಾವಯವ ಗೊಬ್ಬರವನ್ನು ಸೇರಿಸಿ ಫಲವತ್ತತೆ ಹೆಚ್ಚಿಸಿರುವ ಭೂಮಿಯಲ್ಲಿ ಮುಸುಕಿನ ಜೋಳ ಸಮೃದ್ಧವಾಗಿ ಬೆಳೆಯುತ್ತದೆ. ಇನ್ನು ಮುಸುಕಿನ ಜೋಳಕ್ಕೆ ನಿಯಮಿತ ನೀರಾವರಿ ಅತ್ಯಗತ್ಯ. ವಿಶೇಷವಾಗಿ ಮೊಳಕೆ ಹಂತ, ಹೂವು ಬಿಡುವ ಹಂತ ಹಾಗೂ ಕಾಳು ತುಂಬುವ ಹಂತದಲ್ಲಿ ನೀರಿನ ಕೊರತೆ ಆಗದಂತೆ ನೋಡಿಕೊಳ್ಳಬೇಕು. ಡ್ರಿಪ್ ನೀರಾವರಿ ಅಳವಡಿಸಿಕೊಂಡ್ರೆ ನೀರಿನ ಉಳಿತಾಯ ಮಾಡಬಹುದು. ಬಿತ್ತನೆಯಾದ 40 ದಿನಗಳಲ್ಲಿ ಕಳೆ ತೆಗೆಸುವುದು ಅತ್ಯಗತ್ಯ. ಮುಸುಕಿನ ಜೋಳಕ್ಕೆ ಮುಖ್ಯವಾಗಿ ಫಾಲ್ ಆರ್ಮಿವರ್ಮ್, ಕಾಂಡ ಕೊರತೆ ಕೀಟ, ಎಲೆ ತಿನ್ನುವ ಕೀಟಬಾಧೆ ಹೆಚ್ಚಿರುತ್ತದೆ. ಈ ವೇಳೆ ಮಿತ ಪ್ರಮಾಣದಲ್ಲಿ ಕೀಟನಾಶಕಗಳ ಬಳಕೆ, ಜೊತೆಗೆ ಅಗತ್ಯವಿದ್ರೆ ಕೃಷಿ ತಜ್ಞರ ಸಲಹೆ ಪಡೆಯುವುದು ಸೂಕ್ತ. ಬಿತ್ತನೆಯ ನಂತರ ಸಾಮಾನ್ಯವಾಗಿ 70 ರಿಂದ 90 ದಿನಗಳಲ್ಲಿ ಮುಸುಕಿನ ಜೋಳ ಕೊಯ್ಲಿಗೆ ಬರುತ್ತದೆ. ಕಾಳುಗಳು ಹಾಲಿನಂತಿರುವ ಹಂತದಲ್ಲಿ ಕೊಯ್ಲು ಮಾಡಿದರೆ ಸಿಹಿ ಗುಣಮಟ್ಟ ಚೆನ್ನಾಗಿರುತ್ತವೆ. ಈ ಮೂಲಕ ಮಾರುಕಟ್ಟೆ ದರವನ್ನು ಅವಲಂಬಿಸಿ ರೈತರು ಉತ್ತಮ ಆದಾಯ ಗಳಿಸಬಹುದು. ಸರಿಯಾದ ನಿರ್ವಹಣೆ ಮತ್ತು ಸುಧಾರಿತ ತಳಿಗಳನ್ನು ಬಳಸುವುದರಿಂದ ಪ್ರತಿ ಎಕರೆಗೆ 30 ರಿಂದ 35 ಕ್ವಿಂಟಾಲ್ ಇಳುವರಿ ಪಡೆಯಬಹುದು. ಮಾರುಕಟ್ಟೆ ದರ ಮತ್ತು ಖರ್ಚುಗಳನ್ನು ಕಳೆದು ಎಕರೆಗೆ ಲಕ್ಷಾಂತರ ರೂಪಾಯಿ ಆದಾಯ ಗಳಿಸಲು ಸಾಧ್ಯವಿದೆ. ಇದಿಷ್ಟೇ ಅಲ್ಲ, ಮುಸುಕಿನ ಜೋಳದ ತೆನೆಗಳು ಎಳೆಯದಾಗಿರುವಾಗಲೇ ಕೊಯ್ದು ಮಾರಾಟ ಮಾಡಬಹುದು. ಮಾರುಕಟ್ಟೆಯಲ್ಲಿ ಎಳೆಯ ತೆನೆಗಳಿಗೆ ಉತ್ತಮ ಬೇಡಿಕೆ ಇದ್ದು ಸಗಟು ದರದಲ್ಲಿ ಎಕರೆಗೆ 80,000 ರಿಂದ 1 ಲಕ್ಷದವರೆಗೆ ಆದಾಯ ಗಳಿಸಬಹುದಾಗಿದೆ. ಒಟ್ಟಿನಲ್ಲಿ ಕೃಷಿಯಲ್ಲಿ ಹೊಸ ಅವಕಾಶಗಳನ್ನು ಹುಡುಕುತ್ತಿರುವ ರೈತರಿಗೆ ಮುಸುಕಿನ ಜೋಳ ಅತ್ಯುತ್ತಮ ಆಯ್ಕೆಯಾಗಿದೆ.